ಪ್ರಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 71. ಪೂಜಾ ಕಾರ್ಯವೆಲ್ಲ ಮುಗಿದ ಬಳಿಕ ಉದ್ಯಾನವನದಲ್ಲಿ ಯಾವುದೋ ವಿಷಯದ ಕುರಿತಾಗಿ ಗಾಢವಾಗಿ ಯೋಚಿಸುತ್ತಾ ಕುಳಿತಿದ್ದ ಕ್ಷಮ ಅಮ್ಮ ಎಂಬ ಧ್ವನಿಗೆ ಬೆಚ್ಚಿದ್ದಳು. ತಕ್ಷಣ ಧ್ವನಿ ಬಂದ ದಿಕ್ಕಿಗೆ ಓಡಿದ ಕ್ಷಮಳಿಗೆ ಆಘಾತ ಎದುರಾಯಿತು. ನೆಲದಲ್ಲಿ ಕುಸಿದು ಬಿದ್ದಿದ್ದ ಅಹಲ್ಯಾದೇವಿಯವರ ಎದೆ ನೀವುತ್ತಿದ್ದ ಶ್ರೀಪತಿ ಯಾರನ್ನಾದರೂ ಕರೆಯಲೆಂದು ಹಿಂದಿರುಗಿ ನೋಡಿದನು. ಬಾಗಿಲ ಬಳಿಯಲ್ಲಿ ನಿಂತು ಆತಂಕದಿಂದ ಒಳ ನೋಡುತ್ತಿದ್ದ ಕ್ಷಮಾಳನ್ನು ಕಂಡು ಅವನಿಗೆ ನಿರಾಳವೆನಿಸಿತು. ಕೂಡಲೇ ಅವಳ ಸಹಾಯ ಪಡೆದು ಅಹಲ್ಯಾದೇವಿಯವರನ್ನು ಮಂಚದ ಮೇಲೆ ಮಲಗಿಸಿದನು. ಕ್ಷಮ ಅವರ ಎದೆ ನೀವುತ್ತಾ ಗಾಳಿ ಹಾಯಿಸಲು ಮುಂದಾದಳು. ಅಷ್ಟರಲ್ಲಿ ಶ್ರೀಪತಿ ವೈದ್ಯರಿಗೆ ಕರೆ ಮಾಡಿದನು. ಕ್ಷಣ ಮಾತ್ರದಲ್ಲಿ ಮಹಲಿನಲ್ಲಿದ್ದ ಪ್ರತಿಯೊಬ್ಬರಿಗೂ ವಿಷಯ ತಿಳಿಯಿತು. ದೇವತೆಯ ಪ್ರತಿರೂಪದಂತಿದ್ದ ಯಜಮಾನಿಗೆ ತೊಂದರೆ ಆಗದಿರಲಿ ಎಂದು ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿದರು. ಅಹಲ್ಯಾದೇವಿಯವರನ್ನು ಪರೀಕ್ಷಿಸಿದ ವೈದ್ಯರು ಅವರಿಗೆ 2ನೇ ಬಾರಿ ಮೈಲ್ಡ್ ಅಟ್ಯಾಕ್ ಆಗಿದೆ. ನಾನು ಅವತ್ತೇ ಹೇಳಿದ್ದೆ, ಆದರೂ ನೀವು ನನ್ನ ಮಾತನ್ನು ನೆಗ್ಲೆಕ್ಟ್ ಮಾಡಿದ್ದೀರಿ ಅನ್ನಿಸ್ತಿದೆ. ಅವರಿಗೆ ಹೆಚ್ಚು ನೋವನ್ನಾಗಲಿ ಸಂತೋಷವನ್ನಾಗಲಿ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಇನ್ನೊಮ್ಮೆ ಹೀಗೆ ಆದರೆ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಕೆ ನೀಡಿ ಕೆಲವೊಂದು ಔಷಧಿಗಳನ್ನು ಬರೆದುಕೊಟ್ಟರು. ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ಶ್ರೀಪತಿ ಅಮ್ಮನಿಗಾಗಿ ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದನು. ಅರ್ಧ ಗಂಟೆಯಲ್ಲಿ ಹೊರಡಲು ತಯಾರಾಗಿ ಬಸ್ಸಿಗಾಗಿ ಕಾದು ಕುಳಿತಿದ್ದವರೆಲ್ಲರೂ ಅಹಲ್ಯಾದೇವಿಯವರಿಗೆ ಪ್ರಜ್ಞೆ ಬರುವುದನ್ನೇ ಎದುರು ನೋಡುತ್ತಿದ್ದರು. ಅಹಲ್ಯಾದೇವಿಯವರಿಗೆ ಪ್ರಜ್ಞೆ ಬಂದಾಗ ಅವರೆದುರಿನಲ್ಲಿ ಕಂಡದ್ದು ಶ್ರೀಪತಿಯೊಟ್ಟಿಗಿದ್ದ ಕ್ಷಮ. ಕ್ಷಮಾಳನ್ನು ಕಂಡೊಡನೆ ಅವರಿಗೆ ತಿಳಿಯದೆ ಅವರ ಕಣ್ಣುಗಳು ಕೊಳವಾದವು. ಶ್ರೀಪತಿ ಗಾಬರಿಯಿಂದ ಎದ್ದು ಹೋಗಿ, ಅಮ್ಮ, ಡಾಕ್ಟರ್ ಈಗಷ್ಟೇ ಹೇಳೋಗಿದ್ದಾರೆ, ನೀವು ಹೀಗೆ ಹೆಚ್ಚು ಟೆನ್ಷನ್ ಮಾಡಿಕೊಂಡೇ ಈ ರೀತಿಯಾದದ್ದು ಎಂದು ಅವರ ಕಣ್ಣೀರನ್ನು ಒರೆಸಿದನು. ಶ್ರೀಪತಿ ಇಷ್ಟು ಮಾತನಾಡುತ್ತಿದ್ದರೂ ಅಹಲ್ಯಾದೇವಿಯವರ ದೃಷ್ಟಿ ಕ್ಷಮಾಳ ಮೇಲೆಯೇ ಇದ್ದಿತ್ತು. ಮಗು, ಬಾಯಿಲ್ಲಿ ಎಂದು ಕೈ ಸನ್ನೆ ಮಾಡಿ ಕರೆದರು. ಕ್ಷಮ ಹತ್ತಿರ ಹೋಗಿ ಏನೆಂದು ವಿಚಾರಿಸಿದಳು. ಕ್ಷಮ, ನನಗಾಗಿ ಒಂದು ಉಪಕಾರ ಮಾಡ್ತೀಯೇನಮ್ಮ? ಉಪಕಾರ ಅಂತೆಲ್ಲ ಹೇಳಬೇಡಿ ಮೇಡಮ್, ಅದೇನು ಅಂತ ಹೇಳಿ. ನನ್ನಿಂದ ಆಗೋದಾದರೆ ಖಂಡಿತ ಮಾಡ್ತೇನೆ. ಮಗು ಕ್ಷಮ, ನೀನು ಇವತ್ತು ಮಂಗಳೂರಿಗೆ ಹೋಗಲೇಬೇಕೇನಮ್ಮ? ನನಗಾಗಿ 1-2 ದಿನ ಇಲ್ಲೇ ಉಳಿತೀಯಾ? ನೋವು ತುಂಬಿದ ಧ್ವನಿಯಲ್ಲಿ ಕೇಳಿದರು. ಅವರ ಮಾತುಗಳನ್ನು ಕೇಳಿ ಕ್ಷಮಳಿಗೆ ಆಶ್ಚರ್ಯವಾಯಿತು. ನನ್ನನ್ನೇಕೆ ಇಲ್ಲಿಯೇ ಉಳಿಲಿಕ್ಕೆ ಹೇಳ್ತಾ ಇದ್ದಾರೆ? ಇಲ್ಲ, ಅಮ್ಮ ನನಗಾಗಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ನಾನು ಹೋಗಲೇಬೇಕು. ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಅವಳ ಬಳಿ ಬಂದ ಶ್ರೀಪತಿ, ಕ್ಷಮ, ಅಮ್ಮನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೂ ಚೆನ್ನಾಗಿ ತಿಳಿದಿದೆ. ಅವರು ನಿಮ್ಮನ್ನು ಇಲ್ಲಿಯೇ ಉಳಿದುಕೊಳ್ಳುವಂತೆ ಯಾಕೆ ಹೇಳ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ಆದರೆ ಇಲ್ಲ ಅಂತ ಹೇಳಿ ದಯವಿಟ್ಟು ಅವರ ಮನಸ್ಸಿಗೆ ನೋವುಂಟು ಮಾಡಬೇಡಿ. 1-2 ದಿನ ಅಷ್ಟೇ, ಆಮೇಲೆ ನಾನೇ ನಿಮ್ಮನ್ನು ಮಂಗಳೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡ್ತೀನಿ ಎಂದು ಒಪ್ಪಿಸುವ ಪ್ರಯತ್ನ ಮಾಡಿದನು. ಕ್ಷಮಾಳಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ. ಯಾವುದೋ ನಿಷ್ಕರ್ಷೆಯನ್ನು ತೆಗೆದುಕೊಳ್ಳಲಾಗದೆ ಒದ್ದಾಡುತ್ತಿರುವಾಗಲೇ, ಮಗು, ನಿನ್ನ ತಾಯಿ ಏನು ಹೇಳ್ತಾರೋ ಅಂತ ಏನು ಯೋಚನೆ ಮಾಡಬೇಡ. ಅವರ ನಂಬರಿಗೆ ಕರೆ ಮಾಡಿಕೊಡು, ನಾನೇ ಮಾತನಾಡ್ತೀನಿ. ಅಹಲ್ಯಾದೇವಿಯವರ ಸೌಕುಮಾರ್ಯದ ಮಾತುಗಳಿಗೆ ಅವಳಿಗೆ ಇಲ್ಲ ಎನ್ನಲು ಮನಸ್ಸಾಗಲಿಲ್ಲ. ಪರವಾಗಿಲ್ಲ ಮೇಡಮ್, ನಾನೇ ಕಾಲ್ ಮಾಡಿ ಅಮ್ಮನಿಗೆ ವಿಷಯ ತಿಳಿಸ್ತೇನೆ. ನೀವು ರೆಸ್ಟ್ ಮಾಡಿ, ನಾನು ಇನ್ನೂ 2 ದಿನ ಇಲ್ಲಿಯೇ ಇರ್ತೇನೆ ಎಂದು ಆದರಣೆಯಿಂದ ಮಾತನಾಡಿ ಅಹಲ್ಯಾದೇವಿಯವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ತಿಳಿಸಿ ಹೊರ ನಡೆದಳು. ಅವಳ ಹಿಂದೆಯೇ ಬಂದ ಶ್ರೀಪತಿ ಉಳಿದೆಲ್ಲ ಸಹೋದ್ಯೋಗಿಗಳಿಗೆ ಅಹಲ್ಯಾದೇವಿಯವರ ಆರೋಗ್ಯದ ಬಗ್ಗೆ ತಿಳಿಸಿ ಕ್ಷಮ ಇಂದು ಅವರೊಡನೆ ಹೋಗುತ್ತಿಲ್ಲ ಎಂಬ ವಿಷಯವನ್ನು ಮುಟ್ಟಿಸಿದನು. ಅವರೆಲ್ಲರಿಗೂ ಶ್ರೀಪತಿ ಹೇಳಿದ ವಿಷಯ ಕೇಳಿ ಒಂದು ಕ್ಷಣ ಆಶ್ಚರ್ಯವಾದರೂ ಅಹಲ್ಯಾದೇವಿಯವರಿಗೆ ಕ್ಷಮಾಳ ಅಗತ್ಯತೆ ಇರಬಹುದೇನೋ. ಹೇಗೋ ಅವರು ಆದಷ್ಟು ಬೇಗ ಪೂರ್ತಿಯಾಗಿ ಗುಣವಾದರೆ ಅಷ್ಟೇ ಸಾಕು ಎಂದು ಹಾರೈಸಿ ಅಹಲ್ಯಾದೇವಿ ಶ್ರೀಪತಿ ಹಾಗೂ ಕ್ಷಮಾಳಿಗೆ ತಿಳಿಸಿ ಮಂಗಳೂರಿನತ್ತ ಪ್ರಯಾಣ ಬೆಳೆಸಿದರು.
ಅವರೆಲ್ಲರೂ ಅತ್ತ ಹೋಗುತ್ತಿದ್ದಂತೆ ಶ್ಯಾಮಲಾರಿಗೆ ಕರೆ ಮಾಡಿದ ಕ್ಷಮ ವಿಷಯ ತಿಳಿಸಿದಳು. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಶ್ಯಾಮಲ ಅಹಲ್ಯಾದೇವಿಯವರಿಗಾದ ಆಘಾತವನ್ನು ತಿಳಿದು ಆತಂಕ ವ್ಯಕ್ತಪಡಿಸಿದರು. ಬಳಿಕ, ಪರವಾಗಿಲ್ಲ ಮಗಳೇ, 2 ಅಲ್ಲ 4 ದಿನ ಇದ್ದು ಆರಾಮದಲ್ಲಿ ಬಾ, ನನಗೇನು ತೊಂದರೆ ಇಲ್ಲ. ಆದರೆ ನೀನು ಅಷ್ಟು ದಿನಕ್ಕೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿಲ್ವಲ್ಲ ಎಂದು ಕಾಳಜಿಯಿಂದ ಕೇಳಿದರು. ಕ್ಷಮಾಳಿಗೆ ಅದರ ಬಗ್ಗೆ ಅರಿವೇ ಇರಲಿಲ್ಲ. ನಾನು ಇದರ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ. ನೋಡೋಣ, ಎಂತಾದರೂ ವ್ಯವಸ್ಥೆ ಮಾಡಿಕೊಳ್ತೇನೆ, ನೀವು ಜೋಪಾನ ಎಂದು ಕರೆ ತುಂಡರಿಸಿದಳು. ಕ್ಷಮ, ಅಮ್ಮ ಕರಿತಾ ಇದ್ದಾರೆ, ನಿಮ್ಮ ಬಳಿ ಏನು ಮಾತನಾಡಬೇಕಂತೆ. ಅವಳು ಶ್ಯಾಮಲಾರೊಂದಿಗೆ ಮಾತನಾಡಿ ಕರೆ ತುಂಡರಿಸುವುದನ್ನೇ ಕಾಯುತ್ತಾ ನಿಂತಿದ್ದ ಶ್ರೀಪತಿ ಕ್ಷಮಾಳಿಗೆ ವಿಷಯ ತಿಳಿಸಿದನು. ಸರಿ ಎಂದು ತಲೆ ಆಡಿಸಿದ ಕ್ಷಮ ಕೆಲವೇ ಕ್ಷಣದಲ್ಲಿ ಅಹಲ್ಯಾದೇವಿಯವರ ಕೋಣೆಯಲ್ಲಿದ್ದಳು. ಬಾ ಮಗು, ಕೂತ್ಕೋ, ಅಮ್ಮನಿಗೆ ವಿಷಯ ತಿಳಿಸಿದ್ಯಾ, ಏನಂದ್ರು ಎಂದು ಸಹಜವಾಗಿ ವಿಚಾರಿಸಿದರು. ಹೇಳ್ದೆ ಮೇಡಮ್, ಅಮ್ಮ ಬೇಡ ಅನ್ನೋದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ನನ್ನನ್ನು ಇಲ್ಲಿಯೇ ಉಳಿಸಿಕೊಳ್ಳಿಕ್ಕೆ ಕಾರಣ ಏನು ತಿಳಿಲಿಲ್ಲ ಎಂದು ವಿನಮ್ರತೆಯಿಂದ ಕೇಳಿದಳು. ಅಂತಹ ಕಾರಣ ಏನೂ ಇಲ್ಲ ಮಗು, ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗಿನಿಂದಲೂ ಏನೋ ಒಂದು ಬಗೆಯ ವ್ಯಾಮೋಹ. ನಾನು ನನ್ನ ಜೀವವನ್ನು ಬಿಗಿ ಹಿಡಿದು ಎಷ್ಟೋ ವರುಷಗಳಿಂದ ಕಾಯುತ್ತಿರುವ ಸುಸಮಯ ನಿನ್ನಿಂದಲೇ ಸಂಪೂರ್ಣ ಆಗುತ್ತೋ ಏನೋ ಎಂಬ ಅದಮ್ಯ ಬಯಕೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ನೋಡಿದಾಗಲೆಲ್ಲ ನನ್ನನ್ನೇ ನಾನು ನೋಡಿಕೊಂಡಂತೆ ನೀನು ನನ್ನ ಪ್ರತಿರೂಪವೇನೋ ಅನಿಸುತ್ತೆ. ನೀನು ಇವತ್ತು ಹಾಡಿದ ಆ ದೇವರ ನಾಮ ನನ್ನ ಕಣ್ಣುಗಳಿಂದ ಆನಂದ ಬಾಷ್ಪ ತರಿಸ್ತು. ನೀನು ಕೇವಲ ವಸ್ತ್ರಗಳನ್ನು ವಿನ್ಯಾಸ ಮಾಡೋದಷ್ಟೇ ಅಲ್ಲ, ಎಲ್ಲದರಲ್ಲೂ ಪ್ರವೀಣೆ ಎಂದು ಕ್ಷಮಾಳನ್ನು ಶ್ಲಾಘಿಸಿದರು. ಅಹಲ್ಯಾದೇವಿಯವರು ಆಡಿದ ಅಷ್ಟೂ ಮಾತುಗಳಲ್ಲಿ ಕ್ಷಮಾಳಿಗೆ ಕೆಲವೊಂದು ಅರ್ಥವಾಗದೆ ಹೋಯಿತು. ಅವಳು ಅದಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ, ಅಷ್ಟೊಂದು ಹೊಗಳುವಂಥದ್ದು ನಾನೇನು ಮಾಡಿಲ್ಲ ಮೇಡಮ್, ಎಲ್ಲ ನಿಮ್ಮಂಥವರ ಹಿರಿಯರ ಆಶೀರ್ವಾದ ಎಂದಳು. ಇಷ್ಟು ಹೊಗಳಿದರೂ ಮೊದಲಿನಂತೆಯೇ ಶಿಸ್ತಿನಿಂದ ಕುಳಿತು ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿರುವ ಮಿತಭಾಷಿ ಕ್ಷಮಾಳ ನಡವಳಿಕೆ ಶ್ರೀಪತಿಯ ಮನಸ್ಸನ್ನು ಹುಚ್ಚೆಬ್ಬಿಸುತ್ತಿತ್ತು. ಮಗು, ಒಂದು ಮಾತು, ನೀನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಕೆಲಸಗಾರಳೇ ಇರಬಹುದು, ಆದರೆ ಇದು ಮನೆ, ನನ್ನನ್ನು ಮೇಡಮ್ ಅಂತ ಕರೆಯೋ ಅಗತ್ಯ ಇಲ್ಲ ಎಂದು ಆತ್ಮೀಯತೆ ತೋರಿದರು. ಅವರ ಮಾತಿನಲ್ಲಿ ಕ್ಷಮಾಳಿಂದ ಅಮ್ಮ ಎಂದು ಕರೆಸಿಕೊಳ್ಳಬೇಕೆಂಬ ಉತ್ಕಟ ಹಂಬಲ ಎದ್ದು ತೋರುತ್ತಿತ್ತು. ಆಗಲಿ ಅಮ್ಮ, ನೀವು ಈಗಷ್ಟೇ ಸುಧಾರಿಸಿಕೊಳ್ತಾ ಇದ್ದೀರಿ, ಹೆಚ್ಚು ಮಾತನಾಡಿ ಆಯಾಸ ಮಾಡಿಕೊಳ್ಬೇಡಿ, ಕ್ಷಮಾ ಕಾಳಜಿ ವ್ಯಕ್ತಪಡಿಸಿದಳು. ಅಹಲ್ಯಾದೇವಿಯವರಿಗೆ ತಟ್ಟನೆ ಏನೋ ಹೊಳೆದಂತಾಗಿ ಶ್ರೀಪತಿಯತ್ತ ತಿರುಗಿದವರು, ಮಗು ಶ್ರೀಪತಿ, ಕ್ಷಮಾ ಬೆಳಗ್ಗಿನಿಂದ ಇದೇ ಸೀರೆಯಲ್ಲಿದ್ದಾಳೆ. ಇದನ್ನು ನೋಡ್ತಾ ಇದ್ರೆ ಎಷ್ಟು ಭಾರವಿರ್ಬೋದು ಅಂತ ತಿಳಿತಿದೆ. ನೀನೊಂದು ಕೆಲಸ ಮಾಡು, ಈಗಲೇ ಇವಳನ್ನು ಅಂಗಡಿಗೆ ಕರ್ಕೊಂಡೋಗಿ ಇವಳಿಗೆ ಒಪ್ಪಿಗೆಯಾಗುವಂತಹ 4-5 ಜೊತೆ ಬಟ್ಟೆಗಳನ್ನು ಕೊಡಿಸು ಎಂದರು. ಅಮ್ಮ, ದಯವಿಟ್ಟು ಬೇಡ, ನನ್ನ ಬಳಿ ಮತ್ತೊಂದು ಸೀರೆ ಉಂಟು, ನಿನ್ನೆ ಧರಿಸಿ ಬಂದದ್ದು, ಅದನ್ನೇ ಉಡ್ತೇನೆ ಕ್ಷಮ ಆಪ್ಯಾಯಮಾನದಿಂದ ಹೇಳಿದಳು. ಈಗ ಏನೋ ಅದನ್ನೇ ಉಡ್ತೀಯಾ, ಆದರೆ ನಾಳೆಗೆ? ಈಗ ಹೆಚ್ಚಿಗೆ ಮಾತನಾಡದೆ ಶ್ರೀಪತಿ ಜೊತೆ ಅಂಗಡಿಗೆ ಹೋಗ್ಬಾ, ಯಾವುದಕ್ಕೂ ಸಂಕೋಚ ಮಾಡ್ಕೊಳ್ಬೇಡ. ನೀನು ನನ್ನನ್ನು ಅಮ್ಮ ಅಂತ ಕರೆದ ಮೇಲೆ ಮಗಳಿಗೆ ಒಂದು ಬಟ್ಟೆ ಕೊಡಿಸುವಷ್ಟು ಅಧಿಕಾರ ಇಲ್ವಾ? ಪದೇ ಪದೇ ಅಹಲ್ಯಾದೇವಿಯವರ ನಲ್ಮೆಯ ಮಾತುಗಳು ಕ್ಷಮಾಳನ್ನು ಪ್ರೀತಿಯ ಸರಪಳಿಯಿಂದ ಕಟ್ಟಿಹಾಕುತ್ತಿದ್ದವು. ಅವಳು ವಿಧಿಯಿಲ್ಲದೆ ಶ್ರೀಪತಿಯೊಂದಿಗೆ ಅಂಗಡಿಗೆ ಹೊರಟಳು. ನೀವು ತುಂಬ ಚೆನ್ನಾಗಾಡ್ತೀರಿ ಶ್ರೀಪತಿ ಎಂದ ಮಾತಿಗೆ ಅವನನ್ನು ನೋಡಿ ಮುಗುಳ್ನಕ್ಕು ಥ್ಯಾಂಕ್ಸ್ ಎಂದಳು. 2 ಅಕ್ಷರಗಳಲ್ಲಿ ಚುಟುಕಾಗಿ ಉತ್ತರಿಸುವ ಕ್ಷಮಾಳೊಂದಿಗೆ ಶ್ರೀಪತಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ. ಅಂಗಡಿ ತಲುಪುವವರೆಗೂ ಯಾರಲ್ಲಿಯೂ ಮಾತಿರಲಿಲ್ಲ. ಅಂಗಡಿಯ ಮಾಲೀಕರು ಶ್ರೀಪತಿ ಬಂದದ್ದನ್ನು ಗಮನಿಸಿ ಅವರಿಬ್ಬರನ್ನು ಆದರದಿಂದ ಸ್ವಾಗತಿಸಿದರು. ಅಷ್ಟು ದೊಡ್ಡ ಅಂಗಡಿಯ ಮಾಲೀಕರು ಶ್ರೀಪತಿಗೆ ಆ ಬಗೆಯ ಗೌರವ ಸೂಚಿಸುತ್ತಿರುವುದು ಅಹಲ್ಯಾದೇವಿಯವರ ಕಾರಣದಿಂದ ಎಂದು ತಿಳಿಯಲು ಕ್ಷಮಾಳಿಗೆ ಹೆಚ್ಚಿನ ಸಮಯ ಬೇಕಿರಲಿಲ್ಲ. ಅಹಲ್ಯಾದೇವಿಯವರ ಪರಿಚಯದ ಹುಡುಗಿ ಎಂದು ತಿಳಿದ ನಂತರ
ಅಂಗಡಿಯಲ್ಲಿದ್ದ ದುಬಾರಿ ಬೆಲೆಯ ಬಟ್ಟೆಗಳನ್ನು ಕ್ಷಮಾಳ ಮುಂದಿರಿಸಿದರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಸ್ವಭಾವದವಳಾದ ಕ್ಷಮ ಸಾಧಾರಣವಾದ ಒಂದು ಚೂಡಿದಾರವನ್ನು ಆರಿಸಿಕೊಂಡಳು. ನೀವು ಹೀಗೆ ಒಂದೇ ಒಂದು ಬಟ್ಟೆಗೆ ಸೀಮಿತವಾದರೆ ನಾನೇ ಜಿಪುಣತನ ಮಾಡಿದ್ದೀನಿ ಅಂತ ಅಮ್ಮ ನನ್ನನ್ನು ತರಾಟೆಗೆ ತಗೊಳ್ತಾರೆ. ಹೀಗೆ ಹೇಳಿದ ನಂತರವಾದರೂ ಅವಳ ಮನಸ್ಸು ಬದಲಾಗುವುದೇನೋ ಎಂದು ಶ್ರೀಪತಿ ಮಾಡಿದ ಉಪಾಯವೆಲ್ಲ ತಲೆಕೆಳಗಾಯಿತು. ಅಲ್ಲ ಕ್ಷಮ, ಈಗಿನ ಕಾಲದಲ್ಲಿ ಯಾರಾದರೂ ಬಿಟ್ಟಿ ಕೊಟ್ಟರೆ ಬಾಚಿಕೊಳ್ಳುವವರೇ ಇರುವಾಗ ನೀವು ಮಾತ್ರ ಇಷ್ಟರಲ್ಲೇ ತೃಪ್ತಿ ಪಡ್ತಾ ಇದ್ದೀರಲ್ಲ. ನಿಜಕ್ಕೂ ನನಗೆ ನಿಮ್ಮನ್ನು ನೋಡಿದರೆ ಏನೋ ಒಂದು ರೀತಿಯ ಗೌರವ ಮೂಡುತ್ತೆ. ಅದರಲ್ಲೂ ಹುಡುಗಿಯರಿಗೆ ಬಟ್ಟೆಗಳ ಮೇಲೆ ಕೊಂಚ ಆಸೆ ಹೆಚ್ಚೇ ಇರುತ್ತೆ ಅಂತ ಕೇಳಿದ್ದೆ. ಅಂಥವರ ಮಧ್ಯೆ ನೀವು ತುಂಬ ವಿಭಿನ್ನ ಮತ್ತು ವಿಶಿಷ್ಟ. ಶ್ರೀಪತಿಗೆ ಕ್ಷಮಾಳನ್ನು ಎಷ್ಟು ಹೊಗಳಿದರೂ ತೃಪ್ತಿ ಇದ್ದಂತಿರಲಿಲ್ಲ. ನಿಮ್ಮ ಹೊಗಳಿಕೆಗೆ ಧನ್ಯವಾದ. ನಮ್ಮ ಕೈಗಳಲ್ಲಿರೋ ಬೆರಳುಗಳಲ್ಲೇ ವಿಭಿನ್ನತೆ ಇರುವಾಗ ಪ್ರಪಂಚದಲ್ಲಿರೋ ಹೆಣ್ಣು ಮಕ್ಕಳೆಲ್ಲರೂ ಒಂದೇ ರೀತಿ ಇರಲಿಕ್ಕೆ ಹೇಗೆ ಸಾಧ್ಯ? ಅವರವರ ಜೀವನ ಶೈಲಿ ಅವರವರ ಆಸಕ್ತಿ ಆಸೆಗಳನ್ನು ನಿರ್ಧಾರ ಮಾಡುತ್ತೆ. ಹಾಗೆಯೇ ನಾನು ನನ್ನ ಜೀವಮಾನದಲ್ಲಿ ಯಾವತ್ತೂ ಕೂಡ ಅಷ್ಟು ದುಬಾರಿ ಬೆಲೆಯ ಬಟ್ಟೆಗಳನ್ನು ಧರಿಸಿಲ್ಲ. ಮುಂದೆ ಧರಿಸಬೇಕು ಅನ್ನೋ ಆಸೆಯೂ ಇಲ್ಲ. ನಾಜೂಕಿನಿಂದ ಉತ್ತರಿಸಿದಳು. ಕ್ಷಮ, ನಿಮಗೆ ಮಾತೇ ಬರೋದಿಲ್ವೇನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ತತ್ವಗಳನ್ನೆಲ್ಲ ಮಾತನಾಡ್ತಾ ಇದ್ದೀರಿ ಎಂದ ಶ್ರೀಪತಿ ಆಶ್ಚರ್ಯ ವ್ಯಕ್ತಪಡಿಸಿದನು. ತತ್ವಗಳನ್ನು ಮಾತನಾಡಲಿಕ್ಕೆ ನಾನೇನು ತತ್ವಜ್ಞಾನಿ ಅಲ್ಲ, ಜೀವನ ಕಲಿಸಿದ ಪಾಠ ಅಷ್ಟೆ. ಅವಳ ಧ್ವನಿಯಲ್ಲಿದ್ದ ನೋವು ಶ್ರೀಪತಿಯ ಮನಸ್ಸನ್ನು ಕಲುಕಿತು. ನೀವು ಆಸೆ ಪಡೆದಿದ್ರೂ ಮುಂದೊಂದು ದಿನ ಅದೃಷ್ಟದ ಬಾಗಿಲು ತೆರೆದು ನಿಮ್ಮ ಬಳಿಗೆ ಬಂದರೆ ಆಗಲೂ ನಿಮ್ಮ ನಿರ್ಧಾರ ಹೀಗೆ ಇರುತ್ತಾ? ತಾನು ಕ್ಷಮಾಳನ್ನು ಮದುವೆಯಾದ ನಂತರ ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಕಟ್ಟಿಕೊಂಡಿದ್ದ ಆಶಾ ಗೋಪುರವನ್ನು ನೆನೆದು ಕುತೂಹಲದಿಂದ ಪ್ರಶ್ನಿಸಿದನು. ಲಕ್ಷ್ಮಿ ತಾನಾಗಿಯೇ ಮನೆಯ ಬಾಗಿಲಿನವರೆಗೂ ಬಂದರೆ ಅದನ್ನು ಕಾಲಲ್ಲಿ ಒದೆಯುವಷ್ಟು ಅಹಂಕಾರಿ ನಾನಲ್ಲ. ಆದರೆ ಅಂತಹ ಅದೃಷ್ಟವನ್ನು ನಾನಾಗಿಯೇ ಎಂದೂ ಬಯಸೋದು ಇಲ್ಲ. ಕ್ಷಮಾಳ ಮಾತಿನಲ್ಲಿ ನಿರ್ಭಾವುಕತೆಗಲ್ಲದೆ ವ್ಯಾಮೋಹಕ್ಕೆ ಸ್ಥಳವಿರಲಿಲ್ಲ. ಸುತ್ತಿ ಬಳಸಿ ಮಾತನಾಡುತ್ತಿರುವ ಶ್ರೀಪತಿಯ ಮನಸ್ಸಿನ ಮಾತುಗಳು ಕ್ಷಮಾಳಿಗೆ ಅರಿವಾಗುವುದೇ? ಅಷ್ಟಕ್ಕೂ ಅಹಲ್ಯಾದೇವಿಯವರಿಗೆ ಕ್ಷಮಾಳನ್ನು ಕಂಡರೆ ಆ ಬಗೆಯ ವ್ಯಾಮೋಹಕ್ಕೆ ಕಾರಣವೇನು? ಅವರ ಮನಸ್ಸಿನಲ್ಲಿ ಹುದುಗಿರುವ ನೋವಾದರೂ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.